ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಮುಗಿಯುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಅದರ ನಡುವೆ ದಿನಕ್ಕೊಂದು ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ಹೌದು, ಮತಗಳ್ಳತನದ ಬಗ್ಗೆ ನೀಡಿದ ಹೇಳಿಕೆಗೆ ಸಂಬಂಧಪಟ್ಟಂತೆ ರಾಹುಲ್ಗೆ ರಾಜಣ್ಣ ಅವರು ಪತ್ರ ಬರೆದಿದ್ದಾರೆ. ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಹೇಳಿ ರಾಜಣ್ಣ ಪತ್ರದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಖುದ್ದು ಅವಕಾಶವನ್ನು ಕೇಳಿದ್ದಾರೆ KN ರಾಜಣ್ಣ. ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಹೇಳಿ ಪತ್ರದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ರಾಜಣ್ಣ. ಇದೇ ಮತಗಳ್ಳತನದ ಬಗ್ಗೆ ಅವರು ಕೊಟ್ಟಂತಹ ಹೇಳಿಕೆ ಇತ್ತಲ್ಲ, ಸಚಿವ ಸಂಪುಟದಿಂದ ವಜಾ ಆಗೋದಕ್ಕೆ ಕಾರಣವಾಗಿತ್ತು. ಇದರ ಹಿಂದೆ DCM DK ಶಿವಕುಮಾರ್ ಇದ್ರು ಅಂತೇಳಿ ಇದೇ ರಾಜಣ್ಣ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ರು. ಮೊನ್ನೆ ಅಷ್ಟೇ DCM DK ಶಿವಕುಮಾರ್ ಅವರನ್ನ ಎರಡೆರಡು ಬಾರಿ ರಾಜಣ್ಣ ಭೇಟಿಯಾದ್ರು. ಇಬ್ಬರ ಮೀಟಿಂಗು ತುಂಬ ಕುತೂಹಲಕ್ಕೆ ಕಾರಣವಾಗಿತ್ತು. ಈ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ರಾಜಣ್ಣ ಪತ್ರ ಬರೆದಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಆ ಪತ್ರದಲ್ಲಿ ತಮ್ಮ ಹೇಳಿಕೆಯನ್ನು ತಿರುಚಲಾಗಿದೆ ಅನ್ನುವಂತಹ ಅಂಶವನ್ನು ಉಲ್ಲೇಖಿಸಿರೋದು ಗೊತ್ತಾಗಿದೆ. ಇದರ ಬಗ್ಗೆ ನಿಮ್ಮ ಜೊತೆಗೆ ಮಾತನಾಡಬೇಕು, ಸ್ವಲ್ಪ ಸಮಯಾವಕಾಶವನ್ನು ಮಾಡಿಕೊಡಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಬ್ರೀಫ್ ಮಾಡ್ತೇನೆ, ಏನಾಯಿತು ಅಂತ ಹೇಳ್ತೇನೆ ಅಂಥೇಳಿ ಪತ್ರದಲ್ಲಿ ರಾಜಣ್ಣ ಉಲ್ಲೇಖಿಸಿದ್ದಾರೆ. ಈ ಮೂಲಕ ರಾಜಣ್ಣ ಅವರ ನಡೆ ಮತ್ತೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದೇ ಮತಗಳ್ಳತನದ ಬಗ್ಗೆ ಇಡೀ ದೇಶಾದ್ಯಂತ ಕಾಂಗ್ರೆಸ್ ನಾಯಕರುಗಳು ಹೋರಾಟ ಮಾಡ್ತಾ ಇದ್ರು, ಅಭಿಯಾನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ರಾಜಣ್ಣ ಅವರ ಒಂದು ಸ್ಟೇಟ್ಮೆಂಟು ಅವರಿಗೇನೆ ಸಚಿವ ಸ್ಥಾನ ಕಳೆದುಕೊಳ್ಳುವ ಹಾಗೆ ಮಾಡಿತ್ತು. ಅದರ ಹಿಂದೆ ರಾಜ್ಯದ ಕೆಲವರು ಕೆಲಸ ಮಾಡಿದ್ದಾರೆ ಅನ್ನುವಂತಹ ಮಾತುಗಳೆಲ್ಲ ರಾಜಣ್ಣ ಮತ್ತು ಅವರ ಪುತ್ರ ರಾಜೇಂದ್ರ ಹೇಳಿದ್ರು. ಈಗ ರಾಹುಲ್ ಗಾಂಧಿ ಅವರಿಗೆ ಈ ವಿಚಾರವನ್ನು ಮನವರಿಕೆ ಮಾಡಿಕೊಡೋದಕ್ಕೆ ಏನಾದರೂ ರಾಜಣ್ಣ ಮುಂದಾಗ್ತಾ ಇದ್ದಾರಾ? DCM DK ಶಿವಕುಮಾರ್ ವಿರುದ್ಧ ಈ ಮೂಲಕ ಮತ್ತೊಂದು ರೀತಿಯ ಸಮರವನ್ನೇನಾದರೂ ಸಾರೋದಕ್ಕೆ ರಾಜಣ್ಣ ಅವರು ಮುಂದಾಗ್ತಾ ಇದ್ದಾರಾ? ಕುತೂಹಲ, ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. 2 ಬಾರಿ DCM DK ಶಿವಕುಮಾರ್ ಅವರು ರಾಜಣ್ಣ ಅವರನ್ನು ಭೇಟಿ ಮಾಡಿದ್ರು. ನಾನು ಯಾವತ್ತೂ ಕೂಡ ಸಿದ್ದರಾಮಯ್ಯನವರ ಪರ ಅಂಥೇಳಿ ಇದೇ ರಾಜಣ್ಣ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ರಾಹುಲ್ ಗಾಂಧಿಗೆ ಬರೆದ ಪತ್ರದಲ್ಲಿ ಸಿದ್ದರಾಮಯ್ಯ ಬಗ್ಗೆಯೂ ಕೂಡ ಪ್ರಸ್ತಾಪ. ಅಹಿಂದ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ KN ರಾಜಣ್ಣ ಹೇಳಿದ್ದಾರೆ. ಸಿದ್ದರಾಮಯ್ಯ ಅಹಿಂದ ನಾಯಕ ಅಂಥೇಳಿ ರಾಜಣ್ಣ ಪತ್ರದಲ್ಲಿ ಬಣ್ಣನೆ ಮಾಡಿದ್ದಾರೆ. ನವೆಂಬರ್ 17ರಂದು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿದ್ರು ರಾಜಣ್ಣ. 2013-23ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯ ಕಾರಣ ಅಂಥೇಳಿ ಉಲ್ಲೇಖಿಸಿದ್ದಾರೆ. ರಾಹುಲ್ ಗಾಂಧಿಗೆ ಬರೆದಂತಹ ಪತ್ರದಲ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖಿಸಿದ್ದಾರೆ. ಹಾಗಾದರೆ ಈ ಪತ್ರ ಬರೆದಿರುವ ವಿಚಾರ ಗೊತ್ತಾಗಿಯೇ DCM DK ಶಿವಕುಮಾರ್ ರಾಜಣ್ಣ ಅವರನ್ನು ಭೇಟಿ ಮಾಡಿದ್ರಾ? ಗೊತ್ತಿಲ್ಲ. ಸಹಜವಾದಂತಹ ಕುತೂಹಲ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಕೇಶ್, ರಾಜಣ್ಣ ಅವರ ಈ ಪತ್ರ ಕುರ್ಚಿ ಕಚ್ಚಾಟದ ಸಂದರ್ಭದಲ್ಲಿಯೇ ಹೊಸ ಟ್ವಿಸ್ಟ್ ಕೊಡುವ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಈ ಪತ್ರ ರಾಹುಲ್ ಗಾಂಧಿ ತಲುಪಿದ ಮಾಹಿತಿ ಸಿಕ್ಕೇನೆ ಏನಾದರೂ DK ಶಿವಕುಮಾರ್ ಅವರು ರಾಜಣ್ಣ ಅವರನ್ನ ಮೀಟ್ ಮಾಡಿದ್ರಾ ಅಂತ? ಪ್ರೇಮ್, ಅದಕ್ಕೂ ಸಂಬಂಧ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು, ರಾಜಣ್ಣ ಅವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾನೆ ಇದ್ರು. ಅವರು ಸಚಿವ ಸ್ಥಾನ ಕಳೆದುಕೊಂಡ ನಂತರದಿಂದಲೂ ಕೂಡ ಇದುವರೆಗೂ ಅವರಿಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಒಂದು ಸುದೀರ್ಘವಾದ ಪತ್ರವನ್ನು ಅವರು ಬರೆದಂತೆ ಕಾಣಿಸ್ತಾ ಇದೆ. ಅದು ಭೇಟಿಗೆ ಅವಕಾಶ ಕೇಳಿ ಬರೆದಿರುವಂಥ ಪತ್ರ. ಆ ಪತ್ರದಲ್ಲಿ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಅದರಲ್ಲೂ CM ಪರ, ಅಂದರೆ CM ಅವರಿಂದಾಗಿ 2013 ಮತ್ತು 2023ರಲ್ಲಿ ಸಿದ್ದರಾಮಯ್ಯ ಅವರ ಕಾರಣಕ್ಕಾಗಿ ಪಕ್ಷ ಅಧಿಕಾರಕ್ಕೆ ಬಂತು ಅನ್ನುವಂಥ ವಿಚಾರವನ್ನು ಕೂಡ ಅದರಲ್ಲಿ ಪ್ರಸ್ತಾಪಿಸಿದ್ದಾರೆ. ಜೊತೆಗೆ ಸರಿಯಾಗಿ ವೋಟ್ ಚೋರಿನ ನಿರ್ವಹಣೆ ಮಾಡಿದರೆ 8 ಸೀಟ್ ಇನ್ನೂ ಜಾಸ್ತಿ ಬರ್ತಾ ಇತ್ತು, ಅದು ಕರ್ನಾಟಕದಲ್ಲಿ 30-40 ಸೀಟು ಜಾಸ್ತಿ ಇಡೀ ದೇಶದಲ್ಲಿ ಬರ್ತಾ ಇತ್ತು ಅನ್ನುವಂಥ ವಿಚಾರವೂ ಸೇರಿದಂತೆ ಲೋಕಸಭೆಯಲ್ಲಿ ಅಧಿಕಾರ ಹಿಡಿಲಿಕ್ಕೆ ಅವಕಾಶ ಇತ್ತು ಅನ್ನುವಂಥದ್ದು, ರಾಜ್ಯದಲ್ಲಿ ಹೇಗೆ ಅದು ಮಿಸ್ಟೇಕ್ ಆಯಿತು KPCC ಅಧ್ಯಕ್ಷರಿಂದ ಅನ್ನುವಂಥ ರೀತಿಯಲ್ಲಿ DCM DK ಶಿವಕುಮಾರ್ ಅವರ ಹೆಸರನ್ನು, ಅಂದರೆ KPCC ಅಧ್ಯಕ್ಷರ ಹೆಸರನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಪಕ್ಷ ಅಧಿಕಾರಕ್ಕೆ ಬರುವಂಥ ಅಥವಾ ಪಕ್ಷ ಪ್ರಬಲವಾಗಿ ಬೇರೂರಲಿಕ್ಕೆ ಸಿದ್ದರಾಮಯ್ಯ ಕಾರಣ ರಾಜ್ಯದಲ್ಲಿ ಅನ್ನುವಂಥ ವಿಚಾರವನ್ನು ಕೂಡ ಅದರಲ್ಲಿ ಪ್ರಸ್ತಾಪ ಮಾಡಿ ಬ್ಯಾಟ್ ಮಾಡಿದ್ದಾರೆ. ಒಂದು ಕಡೆ ತಾವು ಭೇಟಿ ಮಾಡಲಿಕ್ಕೆ ಅವಕಾಶ ಬೇಕು ಅನ್ನುವಂಥ ಮನವಿ, ಮತ್ತೊಂದು ಕಡೆ ತಾವು ಸಚಿವ ಸ್ಥಾನವನ್ನು ಕಳೆದುಕೊಳ್ಳಲಿಕ್ಕೆ ತಪ್ಪು ಮಾಹಿತಿ ನೀಡಿದ್ದು ಕಾರಣ ಆಗಿದೆ, ಅವರ ವಿರುದ್ಧ ಶಿಕ್ಷೆ ಆಗಬೇಕು ಅನ್ನುವಂಥ ಮನವಿ ಸೇರಿದಂತೆ ಸುದೀರ್ಘವಾದ ಪತ್ರವನ್ನು ಅವರು ಬರೆದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಸುಕೇಶ್, ಒಂದು ಕಡೆ ತಮ್ಮ ಹೇಳಿಕೆಯನ್ನು ತಿರುಚಿದ್ದಾರೆ ಅನ್ನುವಂತಹ ವಿಚಾರ, ಮತ್ತೊಂದು ಕಡೆ CM ಸಿದ್ದರಾಮಯ್ಯನವರನ್ನ ವರ್ಣನೆ ಮಾಡಿದಂತಹ ರೀತಿ, ಈ ಮೂಲಕವೂ ಕೂಡ DCM DK ಶಿವಕುಮಾರ್ ವಿರುದ್ಧ ಒಂದು ಸಮರವನ್ನು ಸಾರಿ ವರಿಷ್ಠರಿಗೆ ದೂರು ಕೊಡುವಂತಹ ಪ್ರಯತ್ನದ ಭಾಗ ಆಗಿರಬಹುದಾ ಈ ಪತ್ರ?
ಖಂಡಿತ ಅದರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಇವತ್ತು ಕೂಡ ಸಿಟ್ಟಿರುವಂಥದ್ದು, ಅಸಮಾಧಾನ ಇರುವಂಥದ್ದು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲಿ. ಯಾಕಂದ್ರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಂಥವ್ರು, ಮತ್ತೆ ಅವರ ವಿರುದ್ಧ ನಿರಂತರವಾಗಿ ಮಾತನಾಡಿದ್ರು ಕೂಡ. ಅಂದರೆ ಸಿ.ಎಂ. ಅನ್ನ ಡಿಫೆಂಡ್ ಮಾಡುವ ಮಟ್ಟದಲ್ಲಿ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರು. ಎಲ್ಲ ದೂರುಗಳು ಕೂಡ ಎಐಸಿಸಿಗೆ ತಲುಪಿದ್ದು, ಅದು ಕೆಪಿಸಿಸಿ ಅಧ್ಯಕ್ಷರ ಮೂಲಕ ತಲುಪಿತ್ತು. ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂಥವ್ರು ಡಿ.ಕೆ. ಶಿವಕುಮಾರ್ ಅವರು. ಸಹಜವಾದ ಸಿಟ್ಟು, ಆಕ್ರೋಶ ಅದಿರಬಹುದು, ರಾಜಣ್ಣ ಅವರ ಆಕ್ರೋಶಕ್ಕೆ ಅದು ಕಾರಣವಾಗಿರಬಹುದು. ಆದರೆ ಎಲ್ಲೋ ಒಂದು ಕಡೆ ಇವೆಲ್ಲವನ್ನು ಹೊರತುಪಡಿಸಿ ಹೇಳೋದಾದರೂ ಕೂಡ ಅವರು ಸಚಿವ ಸ್ಥಾನ ಕಳೆದುಕೊಳ್ಳುವ ಸಂದರ್ಭದಲ್ಲಿ ಕೇಂದ್ರದ ಅಂದರೆ ಅವರ ಎಐಸಿಸಿ ನಾಯಕರು ಹೋರಾಟ ಮಾಡ್ತಿದ್ದಂಥ ವಿಚಾರಕ್ಕೆ ವಿರುದ್ಧವಾಗಿ ಮಾತನಾಡಿದ್ರು ಅನ್ನುವಂಥ ದೂರನ್ನು ಕೂಡ ಕೆಪಿಸಿಸಿಯಿಂದಲೇ ಅವರಿಗೆ ತಲುಪ್ತು ಅನ್ನುವಂಥದ್ದು ಎಐಸಿಸಿಗೆ. ಆ ಕಾರಣಕ್ಕೆ ನಾನು ಸಚಿವ ಸ್ಥಾನವನ್ನು ಕಳ್ಕೊಳ್ಬೇಕಾಯಿತು ಅನ್ನುವಂಥ ಸಹಜವಾದ ಆಕ್ರೋಶ, ಅಸಮಾಧಾನ ಕೂಡ ಇದರಲ್ಲಿ ಇರಬಹುದು. ಆ ವಿಚಾರವನ್ನೇ ಪತ್ರದಲ್ಲಿ ಕೂಡ ಅವರು ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಅನ್ನುವಂಥ ರೀತಿಯಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ಬರೆದಂತೆ ಕಾಣಿಸ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕೇಶ್. ತಮ್ಮೆಲ್ಲ ಮಾಹಿತಿಗಾಗಿ ಪತ್ರವನ್ನೇನೋ ಬರೆದಿದ್ದಾರೆ ರಾಜಣ್ಣ. ರಾಹುಲ್ ಗಾಂಧಿ ಅವರ ಕಡೆಯಿಂದ ಯಾವ ರೀತಿಯ ರೆಸ್ಪಾನ್ಸ್ ಬಂದಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಮತ್ತೊಂದು ಕಡೆ ಈ ಪತ್ರ ಬರೆದಾದ ನಂತರವೇ ಬ್ಯಾಕ್ ಟು ಬ್ಯಾಕ್ 2 ಬಾರಿ ರಾಜಣ್ಣ ಅವರನ್ನು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ 5 ವರ್ಷವೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಪ್ರತಿಪಾದಿಸ್ತಾ ಇರೋರ ಪೈಕಿ ಮೊದಲ ಸಾಲಿನಲ್ಲಿ ನಿಲ್ಲೋರು ರಾಜಣ್ಣ ಅವರು. ಹಾಗಾದರೆ ರಾಹುಲ್ ಗಾಂಧಿಗೆ ಬರೆದಿರುವಂತಹ ಪತ್ರದ ನಂತರ ಅವಕಾಶ ಸಿಕ್ಕಿದ್ದೇ ಆದರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ವಿರುದ್ಧ ಸಾಲು ಕಂಪ್ಲೇಂಟ್ಗಳನ್ನು ಕೂಡ ಕೊಡೋದಕ್ಕೆ ಮುಂದಾಗ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ.